ಹಾಯ್ ನಮಸ್ತೆ ಎಲ್ರಿಗೂ. ನಾನು ನಂದಿನಿ. ನಾನಿವತ್ತು ಬಟರ್ ಫ್ರೂಟ್ ಗಿಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ವರ್ಷಕ್ಕೆ ನಮ್ಮ ನರ್ಸರಿಲಿ 50,000 to 60,000 ಗಿಡನ ನಾವೇ ರೆಡಿ ಮಾಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, ಇದು ಬಂದು ಬಟರ್ ಫ್ರೂಟ್ ಬೀಜ ಹೊರಗಡೆಯಿಂದ ನಾವು ತರಿಸಿ ಅದನ್ನು ನಾಟಿ ಮಾಡಿರೋದು. ನೋಡಿ, ನಾನು ಹಿಂದ್ಗಡೆ ಮಾಡಿರೋದಿದೆ. ನೋಡಿ, ನೀವು ಬೀಜ ಹಾಕಿ 1 ತಿಂಗಳಿಗೆ ನಿಮ್ಗೆ ಈ ಥರ ಇರುತ್ತೆ ಗಿಡ. ನೋಡಿ, ಆ ಬೀಜದಿಂದ ಗಿಡ ಆದಮೇಲೆ ಇದನ್ನು ಗ್ರಾಫ್ಟಿಂಗ್ ಮಾಡಿಸಿದ್ದೀವಿ. ನಮ್ಮ ಹತ್ರ ಗ್ರಾಫ್ಟಿಂಗಿಗೆ ಅಂತ ಬೇರೆ ಟೀಮ್ ಇದೆ. ಎಲ್ಲ ಗಿಡನೂ ನಾವು ಗ್ರಾಫ್ಟಿಂಗ್ ಮಾಡಿಸ್ತೀವಿ. ನೋಡಿ, ಗ್ರಾಫ್ಟಿಂಗ್ ಆಗಿ 3 ತಿಂಗಳಾದಮೇಲೆ ನಿಮಗೆ ಈ ಥರ ಗಿಡ ಬರುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿರೋದೆಲ್ಲ ನಾವೇ ಬೀಜ ಹಾಕಿ ಕಸಿ ಮಾಡಿ ಗಿಡ ಬಂದಿರೋ ಅಂಥದ್ದು. ಬಟರ್ ಫ್ರೂಟ್ ಗಿಡಗಳಲ್ಲಿ 3 ವೆರೈಟಿ ಸಿಗುತ್ತೆ. ಒಂದು ಮೆಕ್ಸಿಕನ್ ಆ್ಯಶು, ಒಂದು ಗ್ರೀನ್ ಬಲ್ಬು, ಒಂದು ಪಿಂಕ್ ಕಟನ್ ಅಂತ. ಅದರ ರೆಡಿ ಇರೋ ಗಿಡ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಇದು ಗ್ರೀನ್ ಬಲ್ಬ್ ಅಂತ ವೆರೈಟಿ. ಇದು ನಿಮಗೆ 3 ವರ್ಷದಿಂದ ಇಳುವರಿ ಶುರುವಾಗುತ್ತೆ. ಇದು ಬಂದು ನಿಮಗೆ ಮೆಕ್ಸಿಕನ್ ಆ್ಯಶ್ ಅಂತ. ಇದು ನಿಮಗೆ 2 ವರ್ಷದಿಂದ ಇಳುವರಿ ಶುರುವಾಗುತ್ತೆ. ನೋಡಿ, ಇದೆರಡು ಡಿಫ್ರೆನ್ಸ್ ಹೇಗೆ ಕಂಡುಹಿಡಿಬೋದು ಅಂತಂದರೆ ಈ ಎಲೆಗಳಲ್ಲೇ ನೀವು ಡಿಫ್ರೆನ್ಸ್ ಕಂಡುಹಿಡಿಬೋದು. ಗ್ರೀನ್ ಬಲ್ಬ್ ಆದರೆ ಸ್ವಲ್ಪ ಲೈಟ್ ಗ್ರೀನ್ ಇರುತ್ತೆ. ಮೆಕ್ಸಿಕನ್ ಆ್ಯಶ್ ಆದರೆ ನಿಮಗೆ ಎಲೆ ಉದ್ದಕ್ಕೆ ಬಂದು ಡಾರ್ಕ್ ಎಲೆಗಳಿರುತ್ತೆ. ಬೇರೆ ಯಾವುದೇ ಥರದ ಹಣ್ಣಿನ ಗಿಡಗಳು ಬೇಕು ಅಂತಂದರೆ ಈ ಕೆಳಗಡೆ ಕಾಣ್ತಿರೋಂಥ ನಂಬರಿಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ, ನಂದಿನಿ ಹೈಟೆಕ್ ನರ್ಸರಿ ಅಂತ. ನಮ್ಮ ಲೊಕೇಶನ್ ಬಂದು ಗುಂಡ್ಲುಪೇಟೆ, ಮೈಸೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಅಥವಾ ನರ್ಸರಿಗೆ ಬಂದು ವಿಸಿಟ್ ಮಾಡಿ ನೀವು ತೊಗೋಬೋದು. ಅಥವಾ ನೀವು ತುಂಬ ದೂರ ಊರುಗಳಾದರೆ ನಿಮಗೆ ಬರೋಕ್ಕಾಗಲ್ಲ ಅಂತ ಅಂದರೆ ಬಲ್ಕ್ ಆರ್ಡರ್ಸ್ ಇತ್ತು 100-200 ಅಂತ ಅಂದರೆ ನಾವೇ ಗಾಡಿ ಮಾಡಿ ಈ ಕಡೆಯಿಂದ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.